ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 4ನೇ ಅಧ್ಯಾಯ 8ನೆಯ ಶ್ಲೋಕ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಫಾರ್ ದ ಪ್ರೊಟೆಕ್ಷನ್ ಆಫ್ ದ ವರ್ಚಸ್, for the extirpation of evildoers, and for establishing dharma, righteousness on a firm footing, I manifest myself from age to age. ನೋಡು ಅರ್ಜುನ, ನಾನು ಸಾಧುಗಳ ರಕ್ಷಣೆ ಮಾಡುವುದು, ಸಾಧುಗಳಿಗೆ ದುಃಖವನ್ನು ಯಾರಾದರೂ ಕೊಡುತ್ತಿದ್ದರೆ ಅದನ್ನು ನಾನು ನೋಡುತ್ತಾ ಸಹಿಸಿಕೊಂಡು ಸುಮ್ಮನೆ ಇರುವುದಿಲ್ಲ, ಅವರನ್ನು ನಿಗ್ರಹಿಸುತ್ತೇನೆ. ಸಾಧೂನಾಂ ರಕ್ಷಣಾಯ, ಸಾಧುಗಳನ್ನು ರಕ್ಷಣೆ ಮಾಡುವುದು ನನ್ನ ಕೆಲಸ. ಇನ್ನು ದುಷ್ಟರನ್ನು ನಿಗ್ರಹ ಮಾಡುವುದು, ದುಷ್ಟರನ್ನು ಸಂಹಾರ ಮಾಡುವುದು ಕೂಡ ನನ್ನ ಕೆಲಸ. ಸಜ್ಜನರಿಗೆ ರಕ್ಷಣೆಯನ್ನು ಕೊಡುವುದು, ದುಷ್ಟರನ್ನು ಸಂಹಾರ ಮಾಡುವುದು ನನ್ನ ಕೆಲಸ. ಈ ಕೆಲಸಕ್ಕೋಸ್ಕರವಾಗಿ ನಾನು ಯುಗೆ ಯುಗೆ ಸಂಭವಾಮಿ, ಕಾಲ ಕಾಲಕ್ಕೆ ಜನಿಸಿ ಬರುತ್ತೇನೆ. ನನಗೆ ಈ ಕೆಲಸ ಅಗತ್ಯವಾಗಿರುವುದರಿಂದ, ಇದು ನನ್ನ ಮುಖ್ಯ ಧ್ಯೇಯೋದ್ದೇಶವಾಗಿರುವುದರಿಂದ, ಸಜ್ಜನರ ರಕ್ಷಣೆ ಮಾಡಬೇಕಾಗಿರುವುದರಿಂದ, ದುಷ್ಟರ ನಿಗ್ರಹ ಮಾಡಬೇಕಾಗಿರುವುದರಿಂದ ನಾನು ಇಲ್ಲಿ ಅವತರಿಸಿ ಬರುತ್ತೇನೆ. ಆದರೆ ನನಗೆ ಇದರಿಂದ ಯಾವ ಲಾಭವನ್ನು ಮಾಡಿಕೊಳ್ಳುವ ಉದ್ದೇಶ ಇಲ್ಲ. ಇದರಿಂದ ನಾನು ಯಾವ ಸುಖ ಸಂತೋಷಗಳನ್ನು ಅನುಭವಿಸುವ ಅವಶ್ಯಕತೆ ಇಲ್ಲ. ನಾನು ಸಜ್ಜನರಿಗೋಸ್ಕರವಾಗಿ, ಸಾಧುಗಳಿಗೋಸ್ಕರವಾಗಿ ಮತ್ತು ಭಗವದ್ಭಕ್ತರಿಗೋಸ್ಕರವಾಗಿ, ಗುರು ಶಿಷ್ಯರಿಗೋಸ್ಕರವಾಗಿ, ಅವರ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಅವತಾರವನ್ನು ತಾಳಿಕೊಂಡು ಬರುತ್ತೇನೆ. ದುಷ್ಟರ ನಿಗ್ರಹ ಮಾಡುವುದಕ್ಕಾಗಿ, ಪಾಪಿಗಳ ನಾಶ ಮಾಡುವುದಕ್ಕಾಗಿ, ದುಷ್ಟಕೃತ್ಯಗಳ ಧ್ವಂಸಗೊಳಿಸುವುದಕ್ಕಾಗಿ ನಾನು ಅವತಾರವನ್ನು ತಾಳಿಕೊಂಡು ಬರುತ್ತೇನೆ. ಸಾಮಾನ್ಯವಾಗಿ ಒಂದು ದುಷ್ಟ ಶಕ್ತಿ ಬೆಳೀತಾ ಇತ್ತು ಅಂತಂದರೆ ಅದು ತನ್ನ ಜಾಲವನ್ನು ಬಹುಬೇಗ ಹರಡಿಕೊಂಡು ಅಲ್ಲಿರುವಂಥ ಪ್ರದೇಶವನ್ನೆಲ್ಲ ಮುಚ್ಚಾಕಿ ಬಿಡುತ್ತದೆ. ಅಲ್ಲಿರುವ ಸತ್ತು ಶಕ್ತಿಗಳನ್ನೆಲ್ಲ ಧ್ವಂಸ ಮಾಡ್ತಾ ಇರುತ್ತದೆ. ಅದಕ್ಕೋಸ್ಕರವಾಗಿ ಸತ್ಕಾರ್ಯಗಳ ಅಭಿವೃದ್ಧಿಗೋಸ್ಕರವಾಗಿ, ಸಜ್ಜನರ ಉಳಿವಿಗೋಸ್ಕರವಾಗಿ ನನ್ನ ಅವತಾರವು ಇರುತ್ತದೆ. ಹಾಗಾಗಿ ನಾನು ಇಲ್ಲಿ ಯಾವ ಸ್ವಾರ್ಥವನ್ನು ಇಟ್ಟುಕೊಳ್ಳದಲೇ ಲೋಕ ರಕ್ಷಣೆಗೋಸ್ಕರವಾಗಿ, ಸಾಧುಗಳ ರಕ್ಷಣೆಗೋಸ್ಕರವಾಗಿ, ಸಜ್ಜನರ ರಕ್ಷಣೆಗೋಸ್ಕರವಾಗಿ ಅವತಾರವನ್ನು ತಾಳಿ ಬರುತ್ತೇನೆ. ದುಷ್ಟರ ನಿಗ್ರಹಕ್ಕೋಸ್ಕರವಾಗಿ, ದುರ್ಜನರ ನಾಶಕ್ಕೋಸ್ಕರವಾಗಿ, ದುರ್ಬುದ್ಧಿಗಳ ನಾಶಕ್ಕೋಸ್ಕರವಾಗಿ ಅವತಾರವನ್ನು ತಾಳಿ ಬಂದಿರುತ್ತೇನೆ. ಹಾಗಾಗಿ ಇಲ್ಲಿ ನಾನು ಮಾಡುವಂಥ ಕೆಲಸ ಕೇವಲ ಧರ್ಮೋನ್ನತಿ. ಧರ್ಮ ಯಾವಾಗಲೂ ಕೂಡ ನಷ್ಟವಾಗಬಾರದು. ಧರ್ಮ ಯಾವಾಗಲೂ ಕೂಡ ಅದು ಪ್ರಜ್ವಲಿಸಬೇಕು. ಧರ್ಮ ಯಾವಾಗಲೂ ಕೂಡ ಮಿಂಚುತ್ತಿರಬೇಕು. ಧರ್ಮವು ನಾಶವಾಯಿತು ಅಂತಂದರೆ ಜಗತ್ತು ನಾಶವಾದಂತೆ. ಧರ್ಮ ಅನ್ನುವಂಥದ್ದು ಜಗತ್ತನ್ನು ಹೊತ್ತುಕೊಂಡಿರುವಂಥದ್ದಾಗಿದೆ. ಧರ್ಮವೇ ಸರ್ವ ಜಗತ್ತಿನ ಮೂಲವಾಗಿದೆ. ಹಾಗಾಗಿ ಧರ್ಮ ಯಾವಾಗಲೂ ಕೂಡ ಉಳಿಯಬೇಕು, ಧರ್ಮ ಯಾವಾಗಲೂ ಕೂಡ ಬೆಳೆಯಬೇಕು, ಧರ್ಮ ಯಾವಾಗಲೂ ಕೂಡ ಪೋಷಣೆ ಪಾಲನೆ ಮಾಡುವಂಥದ್ದಾಗಿರುವುದರಿಂದ ಅದರ ರಕ್ಷಣೆ ನನ್ನ ಜವಾಬ್ದಾರಿಯಾಗಿದೆ. ಆದ್ದರಿಂದ ಅದರ ರಕ್ಷಣೆಗೋಸ್ಕರವಾಗಿ ನಾನು ಕಾಲ ಕಾಲಕ್ಕೆ ಅವತಾರವನ್ನು ತಾಳಿಕೊಂಡು ಬರುತ್ತೇನೆ ಅಂತ ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಇದೆರಡು ಶ್ಲೋಕಗಳು ಯದಾ ಯದಾ ಹಿ ಧರ್ಮಸ್ಯ ಮತ್ತು ಇದು ಪರಿತ್ರಾಣಯ ಸಾಧೂನಾಂ ಅನ್ನುವಂಥ ಎರಡು ಶ್ಲೋಕಗಳು ಭಗವದ್ಗೀತೆಯಲ್ಲಿ ಅತ್ಯಂತ ಉನ್ನತ ಹಾಗೂ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಸಿದ್ಧವಾದ ಶ್ಲೋಕಗಳು ಅಂತ ಹೇಳ್ತಾ ವಿರಮಿಸುತ್ತೇನೆ. ಹರಿ ಓಂ ತತ್ಸತ್.